ಹಲೋ ಗೈಸ್, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮ್ಗೆಲ್ಲ ಆರ್ಮಿ, ನೇವಿ, ಏರ್ಫೋರ್ಸ್ ಈ ಮೂರು ಸೇನೆಗಳಲ್ಲಿ ಏನೇನ್ ರ್ಯಾಂಕ್ಸ್ ಇರುತ್ತೆ ಮತ್ತೆ ಯಾವ್ಯಾವ ರ್ಯಾಂಕ್ ಏನೇನಕ್ಕೆ ಈಕ್ವಲ್ ಇರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ, ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಯಾವ ರ್ಯಾಂಕು ಯಾವ ಸರ್ವಿಸ್ ಅಲ್ಲಿ ಈಕ್ವಲ್ ಬರ್ತಾರೆ ಅಂತ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಆಫೀಸರ್ಸ್ ಮತ್ತೆ ಜವಾನ್ಸ್ ಇಬ್ರದ್ದು ಈಕ್ವಲೆಂಟ್ ರ್ಯಾಂಕ್ ಏನಿರುತ್ತೆ ಅದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಇಲ್ಲಾಂದ್ರೆ ನಿಮ್ಗೆ ಅರ್ಧಂಬರ್ಧ ಅರ್ಥ ಆಗುತ್ತೆ. ಸ್ಕಿಪ್ ಮಾಡ್ಬೇಡಿ ಗೈಸ್. ಮೊದಲನೇದಾಗಿ ಆಫೀಸರ್ ನಾನು ಹೇಳ್ತೀನಿ. ಆರ್ಮಿಯಲ್ಲಿ ನೀವೇನಾದ್ರೂ ಫಸ್ಟ್ ಆಫೀಸರ್ ಆಗಿ ಜಾಯ್ನ್ ಆದ್ರೆ ನಿಮ್ಗೆ ಸಿಗೋ ಫಸ್ಟ್ ರ್ಯಾಂಕ್ ಲೆಫ್ಟಿನೆಂಟ್, ಆಮೇಲೆ ಕ್ಯಾಪ್ಟನ್, ಮೇಜರ್, ಲೆಫ್ಟಿನೆಂಟ್ ಕರ್ನಲ್, ಕರ್ನಲ್, ಬ್ರಿಗೇಡಿಯರ್, ಮೇಜರ್ ಜನರಲ್, ಲೆಫ್ಟಿನೆಂಟ್ ಜನರಲ್, ಲಾಸ್ಟ್ ರ್ಯಾಂಕ್ ಬಂದು ಫೀಲ್ಡ್ ಮಾರ್ಷಲ್. ಗೈಸ್, ಅದೇ ನೀವೇನಾದ್ರೂ ನೇವಿಯಲ್ಲಿ ಜಾಯ್ನ್ ಆದ್ರೆ ನಿಮಗ್ ಸಿಗೋ ಫಸ್ಟ್ ರ್ಯಾಂಕ್ ಆಸ್ ಎ ಆಫೀಸರ್ ಸಬ್ ಲೆಫ್ಟಿನೆಂಟ್, ಲೆಫ್ಟಿನೆಂಟ್ ಕಮಾಂಡರ್, ಕಮಾಂಡರ್, ಕ್ಯಾಪ್ಟನ್, ಕಮೋಡೋರ್, ರಿಯರ್ ಅಡ್ಮಿರಲ್, ವೈಸ್ ಅಡ್ಮಿರಲ್, ಅಡ್ಮಿರಲ್ ಆಫ್ ದ ಫ್ಲೀಟ್. ಇದು ನೇವಿಯಲ್ಲಿ ನೀವೇನಾದ್ರೂ ಆಫೀಸರ್ ಆಗಿ ಜಾಯ್ನ್ ಆದ್ರೆ ನಿಮ್ಗೆ ಸಿಗುವಂತ ರ್ಯಾಂಕ್ಸ್. ನೀವೇನಾದ್ರೂ ಏರ್ಫೋರ್ಸ್ ಅಲ್ಲಿ ಜಾಯ್ನ್ ಆದ್ರೆ ನಿಮಗ್ ಸಿಗೋ ಫಸ್ಟ್ ರ್ಯಾಂಕ್ ಟ್ರೈನಿಂಗ್ ಮುಗಿದ್ಮೇಲೆ ಆಸ್ ಎ ಆಫೀಸರ್ ಫ್ಲೈಯಿಂಗ್ ಆಫೀಸರ್, ಫ್ಲೈಟ್ ಲೆಫ್ಟಿನೆಂಟ್, ಸ್ಕ್ವಾಡ್ರನ್ ಲೀಡರ್, ವಿಂಗ್ ಕಮಾಂಡರ್, ಗ್ರೂಪ್ ಕ್ಯಾಪ್ಟನ್, ಏರ್ ಕಮೋಡರ್, ಏರ್ ವೈಸ್ ಮಾರ್ಷಲ್, ಏರ್ ಚೀಫ್ ಮಾರ್ಷಲ್, ಮಾರ್ಷಲ್ ಆಫ್ ದ ಏರ್ ಫೋರ್ಸ್. ಅದೇ ಗೈಸ್, ನೀವೇನಾದ್ರೂ ಆರ್ಮಿಯಲ್ಲಿ ಜವಾನ್ ಆಗಿ ಸೇರ್ಕೊಂತ ಇದೀರಾ ಅಂದ್ರೆ ನಿಮ್ಮ ರ್ಯಾಂಕ್ ಸ್ಟ್ರಕ್ಚರ್ ಈ ತರ ಇರುತ್ತೆ. ಮೊದಲನೇ ರ್ಯಾಂಕು ನಿಮ್ಗೆ ಟ್ರೈನಿಂಗ್ ಮುಗಿಸಿದ ಮೇಲೆ ಸಿಗೋದು ಸಿಪಾಯ್, ಲ್ಯಾನ್ಸ್ ನಾಯಕ್, ನಾಯಕ್, ಹವಲ್ದಾರ್, ನಾಯಬ್ ಸುಬೇದಾರ್ ಮೇಜರ್. ಅದೇ ನೀವೇನಾದ್ರೂ ನೇವಿಯಲ್ಲಿ ಜವಾನ್ ಆಗಿ ಸೇರ್ಕೊಂಡ್ರೆ ನಿಮಗ್ ಸಿಗೋಂತ ರ್ಯಾಂಕು ಇದು ಸೀಮೆನ್ 2, ಸೀಮೆನ್ 1, ಲೀಡಿಂಗ್ ಸೀಮೆನ್, ಪೆಟ್ಟಿ ಆಫೀಸರ್, ಚೀಫ್ ಪೆಟ್ಟಿ ಆಫೀಸರ್, ಮಾಸ್ಟರ್ ಚೀಫ್ ಪೆಟ್ಟಿ ಆಫೀಸರ್ 2 ಅಂಡ್ ಲಾಸ್ಟ್ ರ್ಯಾಂಕ್ ಬಂದು ಮಾಸ್ಟರ್ ಚೀಫ್ ಪೆಟ್ಟಿ ಆಫೀಸರ್ 1. ಅದೇ ನೀವೇನಾದ್ರೂ ಏರ್ ಫೋರ್ಸ್ ಅಲ್ಲಿ ಜಾಯ್ನ್ ಆದ್ರೆ ಜವಾನ್ ಆಗಿ ನಿಮಗ್ ಸಿಗೋ ಮೊದಲನೇ ರ್ಯಾಂಕ್ ಟ್ರೈನಿಂಗ್ ಮುಗಿದ್ಮೇಲೆ ಅದು ಏರ್ ಕ್ರಾಫ್ಟ್ ಮೆನ್, ಅದರ ನಂತರ ಲೀಡಿಂಗ್ ಏರ್ ಕ್ರಾಫ್ಟ್ ಮೆನ್, ಕಾರ್ಪೊರಲ್, ಸಾರ್ಜೆಂಟ್, ಜೂನಿಯರ್ ವಾರೆಂಟ್ ಆಫೀಸರ್, ಲಾಸ್ಟ್ ರ್ಯಾಂಕ್ ಬಂದು ಮಾಸ್ಟರ್ ವಾರೆಂಟ್ ಆಫೀಸರ್. ಗೈಸ್, ಜವಾನ್ ರ್ಯಾಂಕಿಂಗ್ ಅಲ್ಲಿ ಏನೇನ್ ರ್ಯಾಂಕ್ಸ್ ಇದೆ ನೋಡಿ, ಅದನ್ನ ಎಲ್ಲರೂ ಅಚೀವ್ ಮಾಡೇ ಮಾಡ್ತಾರೆ. ಯಾರಾದ್ರೂ ಫುಲ್ 57 ಇಯರ್ಸ್ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಅಚೀವ್ ಮಾಡೇ ಮಾಡ್ತಾರೆ. ಅದೇ ಆಫೀಸರ್ ಅಂತ ಬಂದ್ರೆ ಗೈಸ್, ಲಾಸ್ಟ್ ರ್ಯಾಂಕ್ ವರ್ಗು ಹೋಗೋದು ತುಂಬಾನೇ ಕಷ್ಟ. ಆರ್ಮಿಯಲ್ಲಿ ಇದುವರೆಗೂ ಇಬ್ರು ಮಾತ್ರ ಲಾಸ್ಟ್ ರ್ಯಾಂಕ್ ವರ್ಗು ಅಚೀವ್ ಮಾಡಿದ್ದಾರೆ, ಮತ್ತೆ ಏರ್ ಫೋರ್ಸ್ ಅಲ್ಲಿ ಒಬ್ರು ಮಾತ್ರ ಲಾಸ್ಟ್ ರ್ಯಾಂಕ್ ವರ್ಗು ಇದುವರೆಗೂ ಅಚೀವ್ ಮಾಡಿದ್ದಾರೆ. ಆದ್ರೆ ನೇವಿಯಲ್ಲಿ ಇದುವರೆಗೂ ಒಬ್ರು ಕೂಡ ಲಾಸ್ಟ್ ರ್ಯಾಂಕ್ ವರ್ಗು ಅಚೀವ್ ಮಾಡೇ ಇಲ್ಲ. ಅಂದ್ರೆ ಒಟ್ಟು ಬರೀ 3 ಜನ ಮಾತ್ರ ಆಫೀಸರ್ ಕ್ಯಾಟಗರಿಯಲ್ಲಿ ಲಾಸ್ಟ್ ರ್ಯಾಂಕ್ ವರ್ಗು ಅಚೀವ್ ಮಾಡಿದ್ದಾರೆ. ಅದು ಯಾರ್ಯಾರಂದ್ರೆ, ಮೊದಲನೇ ವ್ಯಕ್ತಿ ಯಾರಪ್ಪ ಲಾಸ್ಟ್ ರ್ಯಾಂಕ್ ವರ್ಗು ಅಚೀವ್ ಮಾಡಿದ್ದು ಅಂದ್ರೆ ಅದು ಆರ್ಮಿಯಲ್ಲೇ ಮಾಡಿದ್ದು. ಅವ್ರ ಹೆಸರು ಬಂದು ನೀವೆಲ್ಲ ಕೇಳೇ ಇರ್ತೀರ, ಇವ್ರ ಬಗ್ಗೆ ತುಂಬಾ ಮೂವೀಸ್ ಕೂಡ ಆಗಿದೆ. ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾಣಿಕ್ ಶಾ ಅಂತ. ಇವ್ರಿಗೆ 1973ರಲ್ಲಿ ಫೀಲ್ಡ್ ಮಾರ್ಷಲ್ ರ್ಯಾಂಕ್ ಸಿಗುತ್ತೆ. ಇದು ಸಿಗೋದಿಕ್ಕೆ ಕಾರಣ ಏನಪ್ಪಾ ಅಂದ್ರೆ 1971ರಲ್ಲಿ ಇಂಡೋ ಪಾಕ್ ವಾರ್ ಆಗಿರುತ್ತೆ. ಅವಾಗ ಇವರು ತಮ್ಮ ಪ್ರಾಣವನ್ನೇ ಮುಟ್ಪಾಗಿಟ್ಟು ನಮಗೋಸ್ಕರ, ನಮ್ಮ ದೇಶಕ್ಕೋಸ್ಕರ ಹೋರಾಡಿರ್ತಾರೆ. ಆ ಕಾರಣಕ್ಕೋಸ್ಕರ ಇವ್ರಿಗೆ ಲಾಸ್ಟ್ ರ್ಯಾಂಕ್ ಸಿಕ್ಕಿರುತ್ತೆ. ಎರಡನೇದು ಯಾರಿಗಪ್ಪ ಸಿಕ್ಕಿದ್ದು ಅಂದ್ರೆ ಅದು ನಮ್ಮ ಕರ್ನಾಟಕದವ್ರೆ, ಅದು ಕೂರ್ಗ್ ಅವ್ರಿಗೆ ಸಿಕ್ಕಿದ್ದು. ಅವ್ರ ಹೆಸರು ಬಂದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅಂತ. ಅವ್ರಿಗೆ 1986ರಲ್ಲಿ ಸಿಕ್ಕಿದೆ. ಮತ್ತೆ ಮೂರನೇದಾಗಿ 2002ರಲ್ಲಿ ಏರ್ ಫೋರ್ಸ್ ಇಂದ ಲಾಸ್ಟ್ ರ್ಯಾಂಕ್ ಮಾರ್ಷಲ್ ಆಫ್ ದ ಏರ್ ಫೋರ್ಸ್, ಈ ರ್ಯಾಂಕ್ ಸಿಕ್ಕಿರೋದು ಮಾರ್ಷಲ್ ಅರ್ಜನ್ ಸಿಂಗ್ ಅವ್ರಿಗೆ. ಇವರು ಪಂಜಾಬ್ ಅವರು. ಇವ್ರಿಗೆ 2002ರಲ್ಲಿ ಸಿಕ್ಕಿದೆ. ಯಾಕೆಂದ್ರೆ ಇವರು ಕೂಡ 1965ರಲ್ಲಿ ಆಗಿರೋ ಇಂಡೋ ಪಾಕ್ ವಾರಲ್ಲಿ ಇವರು ಕೂಡ ತಮ್ಮ ಪ್ರಾಣವನ್ನ ಮುಡುಪಾಗಿಟ್ಟು ನಮ್ಮ ದೇಶಕ್ಕೋಸ್ಕರ ಹೋರಾಡಿರ್ತಾರೆ. ಇದೇ ಕಾರಣಕ್ಕೆ ಇವ್ರಿಗೂ ಸಹ ಲಾಸ್ಟ್ ರ್ಯಾಂಕ್ ಸಿಕ್ಕಿರುತ್ತೆ. ಮತ್ತೆ ನೇವಿಯಿಂದ ಯಾರು ಕೂಡ ಈ ರ್ಯಾಂಕ್ ಅನ್ನ ಅಚೀವ್ ಮಾಡಿಲ್ಲ. ಗೈಸ್, ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೇರೆಯವ್ರು ಕೂಡ ಶೇರ್ ಮಾಡಿ. ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.